ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ಕುಮಾರ್. ಇವತ್ತಿನ ಶೇರ್ ಮಾರ್ಕೆಟ್ ಸೀರೀಸ್ನ ಲೆಸನ್ನಲ್ಲಿ ನಾವು ಶೇರ್ ಮಾರ್ಕೆಟ್ ಇಂಡೆಕ್ಸ್ ಎಂದರೇನು ಅಂತ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಲೆಟ್ಸ್ ಬಿಗಿನ್. ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.comಗೆ ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ಇಂಡೆಕ್ಸ್ ಅಂದರೆ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳಿ. ಆವಾಗ ನಿಮಗೆ ಶೇರ್ ಮಾರ್ಕೆಟ್ನ ಇಂಡೆಕ್ಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಇಂಡೆಕ್ಸ್ ಅಂದರೆ ಏನು ಅಂತಂದರೆ ಅದು ಏನಾದರೂ ಒಂದು ಇಂಡಿಕೇಟ್ ಮಾಡುತ್ತೆ, ಏನಾದರೂ ಒಂದು ಸೂಚನೆಯನ್ನು ಮಾಡ್ತಾ ಇರುತ್ತೆ, ಸೂಚಿಸುತ್ತೆ. ಅದಕ್ಕಾಗಿ ನಾವೇನಂತೀವಿ, ಅದಕ್ಕೆ ಸೂಚ್ಯಾಂಕ ಅಂತ ಕರಿತೀವಿ. ಯಾವುದರ ಸೂಚ್ಯಾಂಕ? ಶೇರ್ ಮಾರ್ಕೆಟ್ನ ಸೂಚ್ಯಾಂಕ. ಈಗ ನಿಮ್ಮ ಹತ್ರ ಒಂದು ಅಮೀಟ್ರ್ ಇದೆ ಅಂತ ಅಂದ್ಕೊಳ್ಳಿ. ಅಮೀಟ್ರ್ ಏನು ಮಾಡುತ್ತೆ? ಕರೆಂಟ್ ಎಷ್ಟಿದೆ ಅಂತ ಅದನ್ನು ಆಂಪೇರ್ಗಳಲ್ಲಿ ಸೂಚನೆ ಮಾಡುತ್ತೆ, ತೋರಿಸುತ್ತೆ. ಸೊ ಅದು ಒಂದು ಇಂಡೆಕ್ಸ್ ಆಯಿತು. ಇನ್ನು ನಿಮ್ಮ ಬೈಕಲ್ಲಿ ಅಥವಾ ಕಾರಲ್ಲಿ ಏನಿರುತ್ತೆ? ಒಂದು ಮೀಟ್ರ್ ಇರುತ್ತೆ, ಸ್ಪೀಡೋಮೀಟ್ರ್ ಇರುತ್ತೆ. ಅಂದರೆ ಎಷ್ಟು ಸ್ಪೀಡಲ್ಲಿ ಬೈಕು ಅಥವಾ ಕಾರು ಹೋಗ್ತಾ ಇದೆ ಅಂತ ಇರುತ್ತೆ. ಇನ್ನು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತಿಳಿಸೋಕ್ಕೆ ಓಡೋಮೀಟ್ರ್ ಅಂತ ಇರುತ್ತೆ. ಗೊತ್ತಾಗುತ್ತಲ್ಲ, ಒಂದು ಇಂಡೆಕ್ಸ್ ಇರುತ್ತೆ. ಸೊ ಒಂದು ಸೂಚ್ಯಾಂಕ ಇರುತ್ತೆ. ಅದೇ ರೀತಿ ಶೇರ್ ಮಾರ್ಕೆಟ್ಗೂ ಕೂಡ ಒಂದು ಸೂಚ್ಯಾಂಕ ಇದೆ. ಬಹಳಷ್ಟು ಜನ ಈ ಸೂಚ್ಯಾಂಕದ ಬಗ್ಗೆ ತಿಳಿದುಕೊಳ್ಳಲ್ಲ. ಕಮೆಂಟ್ ಸೆಕ್ಷನ್ನಲ್ಲಿ ಬಂದು ಸರ್ ನಿಫ್ಟಿಯನ್ನು ಪರ್ಚೇಸ್ ಮಾಡುವುದು ಹೇಗೆ, ಸೆನ್ಸೆಕ್ಸನ್ನು ಪರ್ಚೇಸ್ ಮಾಡುವುದು ಹೇಗೆ ಅಂತ ಸ್ಟುಪಿಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಇವು ಸೂಚ್ಯಾಂಕಗಳಾಗಿವೆ. ಇವುಗಳನ್ನು ಖರೀದಿ ಮಾಡಲು ಬರಲ್ಲ. ನೀವು ಶೇರ್ಗಳನ್ನಷ್ಟೇ ಖರೀದಿ ಮಾಡಬೇಕು, ಸರಿನಾ? ಅದಕ್ಕಾಗಿ ಇವತ್ತಿನ ಲೆಸನ್ನಲ್ಲಿ ನಾವು ಶೇರ್ ಮಾರ್ಕೆಟ್ ಸೂಚ್ಯಾಂಕ ಅಥವಾ ಶೇರ್ ಮಾರ್ಕೆಟ್ ಇಂಡೆಕ್ಸ್ ಎಂದರೇನು ಅಂತ ತಿಳಿದುಕೊಳ್ಳೋಣ. ಶೇರ್ ಮಾರ್ಕೆಟ್ನಲ್ಲಿ ಆಗುತ್ತಿರುವ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ಸೂಚಿಸುವ ಮಾನಕ್ಕೆ ನಾವು ಶೇರ್ ಮಾರ್ಕೆಟ್ ಸೂಚ್ಯಾಂಕ ಎನ್ನುತ್ತೇವೆ. ಶೇರ್ ಮಾರ್ಕೆಟು ಒಂದೇ ರೀತಿಯಲ್ಲಿರಲ್ಲ. ಈ ರೀತಿ ಕಾನ್ಸ್ಟೆಂಟ್ ಆಗಿ ಶೇರ್ ಮಾರ್ಕೆಟ್ ಇರಲ್ಲ. ಈ ರೀತಿ ಅದು ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಒಂದು ಸರ್ತಿ ಮೇಲೆ ಹೋಗೋದು, ಇನ್ನೊಂದು ಸರ್ತಿ ಕೆಳಗೆ ಬರೋದು. ಈ ರೀತಿ ಶೇರ್ ಮಾರ್ಕೆಟ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಆಗ್ತಾನೆ ಇರುತ್ತವೆ. ಸೊ ಶೇರ್ ಮಾರ್ಕೆಟ್ನಲ್ಲಾಗುತ್ತಿರುವ ಏರಿಳಿತಗಳನ್ನು, ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ಸೂಚಿಸುವ ಮಾನಕ್ಕೆ ನಾವು ಸೂಚ್ಯಾಂಕ ಅಂತ ಕರಿತೀವಿ, ಶೇರ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದನ್ನು ಯಾವ ರೀತಿ ಡಿಸೈಡ್ ಮಾಡ್ತಾರೆ? ಶೇರ್ ಮಾರ್ಕೆಟು ಏರಿಕೆ ಆಗ್ತಾ ಇದೆನಾ ಅಥವಾ ಇಳಿಕೆ ಆಗ್ತಾ ಇದೆನಾ ಅಂತ ಹೇಳಿ. ಸೊ ಇಲ್ಲಿರುವ ಟಾಪ್ ಕಂಪನಿಗಳ ಶೇರ್ ಪ್ರೈಸ್ಗಳಲ್ಲಾಗುತ್ತಿರುವ ಫ್ಲಕ್ಚುಯೇಷನ್ಸ್ ಆಧಾರದ ಮೇಲೆ, ಯಾವುದಾದ್ರೂ ಒಂದು ಶೇರ್ ಮಾರ್ಕೆಟ್ ಇದೆ ಅಂತ ಅಂದ್ಕೊಳ್ಳಿ, BSE ಆದರೂ ಇದೆ, NSE ಆದರೂ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿರುವ ಟಾಪ್ ಕಂಪನಿಗಳ ಶೇರ್ ಪ್ರೈಸ್ನಲ್ಲಿ ಯಾವ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೋ ಅದರ ಆಧಾರದ ಮೇಲೆ ಇದನ್ನು ಡಿಸೈಡ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಈ ಸೂಚ್ಯಾಂಕ ಇಂಡೆಕ್ಸ್ ಡಿಸೈಡ್ ಆಗುತ್ತೆ. ಸೊ ಯಾವ ಶೇರ್ ಮಾರ್ಕೆಟ್ನ ಸೂಚ್ಯಾಂಕ ಯಾವುದಿದೆ ಅಂತ ಈಗ ಎಕ್ಸಾಂಪಲ್ ಸಹಿತ ನೋಡೋಣ. ಮೊದಲನೇದಾಗಿ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸೂಚ್ಯಾಂಕ ಯಾವುದಿದೆ ಅಂತ ತಿಳ್ಕೊಳ್ಳೋಣ. ಅಂದರೆ BSEಯ ಇಂಡೆಕ್ಸ್ ಯಾವುದಿದೆ ಅಂತ ತಿಳಿದುಕೊಳ್ಳೋಣ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸ್ಗೆ ನಾವು ಸೆನ್ಸೆಕ್ಸ್ ಅಂತ ಕರಿತೀವಿ. ಇದಕ್ಕೆ ನೀವು ಸೆನ್ಸೆಕ್ಸ್ 30 ಅಂತ ಕರೆದರೂ ಕೂಡ ಯಾವುದೇ ತರನಾದ ತಪ್ಪಿಲ್ಲ. ಸೆನ್ಸೆಕ್ಸ್ 30 ಅಂತಲೂ ಕೂಡ ಕರೆಯುತ್ತಾರೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬರೀ ಸೆನ್ಸೆಕ್ಸ್ ಅಂತ ಅಷ್ಟೇ ಕರೆಯುತ್ತಾರೆ. ಸೆನ್ಸೆಕ್ಸ್ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟಿಂಗ್ ಆಗಿರುವ ಟಾಪ್ 30 ಕಂಪನಿಗಳಲ್ಲಿ ಆಗುತ್ತಿರುವ ಶೇರ್ ಪ್ರೈಸ್ಗಳ ಆಧಾರದ ಮೇಲೆ, ಏರಿಳಿತಗಳ ಆಧಾರದ ಮೇಲೆ ಈ ಸೆನ್ಸೆಕ್ಸ್ ಏನಾಗುತ್ತೆ? ಈ ರೀತಿ ಏರಿಳಿತ ಆಗುತ್ತಲೇ ಇರುತ್ತದೆ. ಸೊ ಇದರ ಆಧಾರದ ಮೇಲೆ ನಿಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏರುತ್ತಾ ಇದೆಯಾ ಅಥವಾ ಇಳಿತಾ ಇದೆಯಾ, ಶೇರ್ ಮಾರ್ಕೆಟು ರೈಸ್ ಆಗ್ತಾ ಇದೆಯಾ ಅಥವಾ ಫಾಲ್ ಆಗ್ತಾ ಇದೆಯಾ ಎಂಬುದು ನಿಮಗೆ ಈ ಸೆನ್ಸೆಕ್ಸ್ನ ಆಧಾರದ ಮೇಲೆ ಗೊತ್ತಾಗುತ್ತೆ. ಇದೇ ರೀತಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೂ ಕೂಡ ಒಂದು ತನ್ನದೇ ಆದ ಇಂಡೆಕ್ಸ್ ಇದೆ. ಅದಕ್ಕೆ ನಾವು ನಿಫ್ಟಿ ಅಂತ ಕರಿತೀವಿ. ನೀವು ಇದಕ್ಕೆ ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಫ್ಟಿ ಅಂತಲೂ ಕೂಡ ಕರೆಯಬಹುದು, ಇಲ್ಲವೇ ನಿಫ್ಟಿ 50 ಅಂತಲೂ ಕೂಡ ಕರೆಯಬಹುದು. ಇದೇನಿದು 50 ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟಿಂಗ್ ಆಗಿರುವ ಟಾಪ್ 50 ಕಂಪನಿಗಳ ಶೇರ್ ಪ್ರೈಸ್ಗಳಲ್ಲಾಗುತ್ತಿರುವ ವ್ಯತ್ಯಾಸಗಳ ಆಧಾರದ ಮೇಲೆ ಈ ನಿಫ್ಟಿ ಏನಾಗುತ್ತೆ? ಈ ರೀತಿ ರೈಸು ಫಾಲು ಆಗ್ತಾ ಇರುತ್ತೆ. ಇದರ ರೈಸು ಫಾಲ್ ಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ರೈಸ್ ಆಗ್ತಾ ಇದೆ ಅಥವಾ ಫಾಲ್ ಆಗ್ತಾ ಇದೆ ಎಂಬುದು ಇನ್ವೆಸ್ಟರ್ಗಳಿಗೆ ಗೊತ್ತಾಗುತ್ತೆ. ಇನ್ವೆಸ್ಟರ್ಗಳಂದರೆ ಯಾರು? ನಿಮಗೆ ಮತ್ತು ನಮಗೆ ಗೊತ್ತಾಗುತ್ತೆ. ಯಾರು ಅದರಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇರ್ತಾರೋ ಅವರಿಗೆ ಈ ಡಾಟಾ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಇದೇ ರೀತಿ ಅಮೇರಿಕಾದ ಸ್ಟಾಕ್ ಮಾರ್ಕೆಟ್ನ ಇಂಡೆಕ್ಸ್ ಏನಾಗಿದೆ? ನಾಸ್ಡಾಕ್ ಆಗಿದೆ.
ಇನ್ನು ಜಪಾನಿನ ಶೇರ್ ಮಾರ್ಕೆಟ್ನ ಸೂಚ್ಯಂಕ ಇಂಡೆಕ್ಸ್ ಏನಾಗಿದೆ, ನಿಕ್ಕಿ ಆಗಿದೆ. ಈ ರೀತಿ ಪ್ರತಿಯೊಂದು ಶೇರ್ ಮಾರ್ಕೆಟ್ಗೂ ಅದರದ್ದೇ ಆದ ಒಂದು ಇಂಡೆಕ್ಸ್ ಇರುತ್ತೆ, ಸೂಚ್ಯಂಕ ಇರುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂತಂದರೆ ಮಾರ್ಕೆಟ್ನಲ್ಲಿ ರೈಸ್ ಆದರೆ ರೈಸ್ ಆಗ್ತಾ ಇದೆ ಅಂತ ತೋರಿಸುತ್ತೆ, ಫಾಲ್ ಆದರೆ ಫಾಲ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಸೊ ಇದೇ ಶೇರ್ ಮಾರ್ಕೆಟ್ನ ಇಂಡೆಕ್ಸ್ ಆಗಿದೆ. ನಾನು ಇದನ್ನು ನಿಮಗೆ ಸಿಂಪ್ಲಿಫೈ ಮಾಡಿ ಜನರಲ್ ಆಗಿ ಹೇಳ್ತಾ ಇರುವೆ. ಬಟ್ ಈ ಸೆನ್ಸೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಲು, ನಿಫ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡಲು ಇದರದ್ದೇ ಆದ ಫಾರ್ಮುಲಾಗಳಿವೆ, ಸೂತ್ರಗಳಿವೆ. ಅವು ನಿಮಗೆ ಅನಾವಶ್ಯಕವಾಗಿವೆ ಎಂಬ ಕಾರಣಕ್ಕಾಗಿ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ನೀವು ಇದೇ ರಿಲೇಟೆಡ್ ಯಾವುದಾದ್ರೂ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಜಸ್ಟ್ ಗೂಗ್ಲಿಂಗ್ ಮಾಡಿ, ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಸೆನ್ಸೆಕ್ಸ್ ಅಂತ ಟೈಪ್ ಮಾಡಿ, ನಿಮಗೆ ಫಾರ್ಮುಲಾ ಬರುತ್ತೆ. ಅದೇ ರೀತಿ ಹೌ ಟು ಕ್ಯಾಲ್ಕುಲೇಟ್ ನಿಫ್ಟಿ ಅಂತ ಸರ್ಚ್ ಮಾಡಿ, ನಿಮಗೆ ನಿಫ್ಟಿಯ ಫಾರ್ಮುಲಾ ಬರುತ್ತೆ. ಸೊ ಇದಿಷ್ಟು ಶೇರ್ ಮಾರ್ಕೆಟ್ನ ಇಂಡೆಕ್ಸ್ನ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವ ಒಂದು ಮಾಹಿತಿ ಆಯಿತು. ಇದು ಅರ್ಥವಾಗಿದೆ ಅಂತ ಅನ್ಕೋತೀನಿ. ಇದು ಅರ್ಥವಾಗಿದ್ದರೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಅರ್ಥವಾಗಿರದಿದ್ದರೆ ಡಿಸ್ಲೈಕ್ ಮಾಡಿ, ಏನಾದರೂ ಡೌಟ್ಸ್ಗಳಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿಯಾದ ಶೇರ್ ಮಾರ್ಕೆಟ್ನ ನಾಲೆಜಬಲ್ ವಿಡಿಯೋಗಳನ್ನು ನೋಡುವುದಕ್ಕಾಗಿ ಡೈರೆಕ್ಟರ್ ಸತೀಶ್ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದಿನ ಲೆಸನ್ನಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.